ಅಯ್ಯೋ 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 ಅಯ್ಯೋ, ಏನಿದು ರೊಟ್ಟಿ ಎಲ್ಲ ಕಿತ್ತಾಕ್ತಾ ಇದೀಯಾ? ಹೌದಮ್ಮ, ಸ್ವಲ್ಪ ಹರಿದೋಯ್ತು. ಅದನ್ನ ನೋಡೇ ಕೇಳ್ತಿರೋದು, ಯಾಕೆ ಕಿತ್ತಾಕ್ದೆ? ನಿನಗೆ ರೊಟ್ಟಿ ಮಾಡಕ್ ಬರಲ್ವಾ? ಇಲ್ಲ, ಈಗ ಕರೆಕ್ಟಾಗಿ ಮಾಡ್ತೀನಿ. ನಿಜ ಹೇಳು, ನಿಂಗೆ ರೊಟ್ಟಿ ಮಾಡಕ್ ಬರುತ್ತಾ ಇಲ್ವಾ? ಹಾಗಲ್ಲಮ್ಮ, ಬೇರೆ ಥರದ ರೊಟ್ಟಿ ಎಲ್ಲ ಮಾಡ್ತೀನಿ, ಆದ್ರೆ ಜೋಳದ ರೊಟ್ಟಿ ಮಾಡಿ ಅಭ್ಯಾಸ ಇಲ್ಲ. ಇದನ್ ಮೊದ್ಲೇ ಹೇಳ್ಬೇಕಾಗಿತ್ತು ತಾನೇ. ಎಲ್ಲ ಬಂದ್ಬಿಡುತ್ತೆ ಅಂದೆ. ಹೋಗಿಲ್ಲಿಂದ, ಎದ್ದೋಗು. ಅಯ್ಯೋ ಇಲ್ಲಮ್ಮ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಇನ್ಮೇಲೆ ರೊಟ್ಟಿ ಕರೆಕ್ಟಾಗಿ ಮಾಡ್ತೀನಿ. ನಿನಗೆ ರೊಟ್ಟಿ ಮಾಡಕ್ ಬಿಟ್ರೆ ದಿನಕ್ಕೆ 4 ಮೂಟೆ ಹಿಟ್ಟು ಖಾಲಿ ಮಾಡ್ತೀಯ. ನಿನ್ ಕೆಲ್ಸನೂ ಬೇಡ, ಏನು ಬೇಡ, ಹೋಗು. ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ. ನಿನ್ ಕೆಲ್ಸಕ್ಕೆ ಬೇಡ ಅಂದ್ರೂ ಜೀವ ತಿಂತಿಯಲ್ಲಮ್ಮ. ಒಂದ್ ಕೆಲ್ಸ ಮಾಡು, ನೀನ್ ಸುಡು, ನಾನ್ ಬಡಿತೀನಿ. ಸರಿ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದ ನೀರ್ ಹಾಕೋದು? ನಿಂಗೆ ಬೇಯಿಸಕ್ಕೂ ಬರಲ್ವಾ? ತಗೋ, ಈ ಬಟ್ಟೆಲ್ ಒರೆಸು, ಸೀಟಲ್ಲಿ. ನಿಧಾನಕ್ಕೆ ಬೇಯಿಸು. ಏನಮ್ಮ ಹೀಗ? ನಿಂಗೆ ಬೇಯಿಸಕ್ ಬರುತ್ತಾ ಇಲ್ವಾ? ನೋಡಿ, ನನಗೆ ಉತ್ತರ ಕರ್ನಾಟಕ ಶೈಲಿ ಅಡುಗೆ ಕರೆಕ್ಟಾಗಿ ಮಾಡೋದಕ್ಕೆ ಬರೋದಿಲ್ಲ. ಬರಲ್ಲ ಅಂದಮೇಲೆ ನೀನ್ ಯಾಕಮ್ಮ ಇಟ್ಕೋಬೇಕು? ನಾನು ಕೆಲ್ಸಕ್ಕೆ ಬೇಡ, ಹೋಗ್ತಾ ಇರು. ದಯವಿಟ್ಟು ಹಾಗನ್ಬೇಡಿ, ನಾನು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ. ನನಗೆ ಯಾವ್ದಾದ್ರು ಒಂದು ಕೆಲಸ ಕೊಡಿ. ಓ, ನೀನ್ ಬಿಡೋಂಗ್ ಕಾಣ್ತಾ ಇಲ್ಲ. ಹೋಗು, ಎದ್ದೋಗಿ ಅಲ್ಲಿ ಪಾತ್ರೆ ತೊಳಿ ಹೋಗು. ಎಲ್ಲ ಹಾಳು ಮಾಡ್ತಾ ಇದೀಯ ನೀನು. ಚಿಕ್ಕಿ ಆದ್ರೆ ನೀನ್ ಈಗಷ್ಟೇ ಹೇಳ್ತಿದ್ದೆ ಸೇವಂತಿ ತಲೆಗೆ ಹೊಡೆದು ಸಾಯಿಸ್ದೆ ಅಂತ. ಅದ್ ನಿಜನಾ? ಚಿಕ್ಕಿ, ನೀವಾದ್ರೂ ಹೇಳಿ. ಲೇ, ದಯವಿಟ್ಟು ನನ್ನನ್ನು ಮಾತ್ರ ಇಟ್ಕೊಟ್ಬಿಡ್ವೆ. ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ನನ್ ಬರೀ ಸಾಕ್ಷಿ ಅಷ್ಟೇ. ಇನ್ನೆಲ್ಲ ಪ್ರಿಯಾನೇ ಮಾಡಿದ್ದು. ಬೇಕಾದ್ರೆ ನೀನೇ ಅವಳನ್ನ ಕೇಳ್ಕೊ. ಪ್ರಿಯಾ, ಥ್ಯಾಂಕ್ ಯು ಪ್ರಿಯಾ, ಥ್ಯಾಂಕ್ ಯು ಸೋ ಮಚ್. ಆ ಸೇವಂತಿನ ಕೊಂದು ಎಂತ ಉಪಕಾರ ಮಾಡಿದೆ ನೀನು. ಇಷ್ಟು ದಿನ ನಾನು ಬಚ್ಚಿಟ್ಕೊಂಡಿದ್ದ ಕೋಪ, ದುಃಖ ಎಲ್ಲ ಒಟ್ಟಿಗೆ ಆಚೆ ಬರ್ತಿದೆ. ಆ ಸೇವಂತಿನ ಏನು ಮಾಡಕ್ಕಾಗ್ತಿಲ್ವಲ್ಲ ಅಂತ ದಿನ ನಿದ್ದೆ ಇಲ್ಲೇ ಒದ್ದಾಡ್ತಿದ್ದೆ. ಇನ್ನು ನಾನು ನೆಮ್ಮದಿಯಿಂದ ನಿದ್ದೆ ಮಾಡ್ತೀನಿ. ಪೂಜಾ, ನೀನೀ ಮಾತು ಹೇಳ್ತಾ ಇದೀಯಾ? ಹೌದು, ನಾನೇ ಹೇಳ್ತಾ ಇದ್ದೀನಿ. ಹಾಗೆ ನೋಡಿದ್ರೆ ಅವಳು ಮಾಡಿರೋ ದ್ರೋಹಕ್ಕೆ ನಾನೇ ಆ ಸೇವಂತಿನ ತುಂಡಾಗಿ ಕತ್ತರಿಸಿ ಕೊಂದು ಹಾಕ್ಬೇಕಾಗಿತ್ತು. ನನ್ ಕೈಲಾಗದಿರೋ ಕೆಲ್ಸನ ನೀನ್ ಮಾಡಿದ್ಯಾ. ಅಂದ್ರೆ ನೀನು ನನ್ನ ಮೇಲೆ ಕೋಪ ಇಲ್ವಾ? ಈ ವಿಷಯನ ಮನೆಯವ್ರ ಮುಂದೆ ಹೇಳಲ್ಲ ಅಲ್ವಾ? ಚೇಚೆ, ನೀನು ಆ ದುಷ್ಟನ್ ಸಂಹಾರ ಮಾಡಿದ್ಯಾ. ಆ ಪಾಪಿ ಏನಾದ್ರೂ ಇನ್ನೂ ಬದುಕಿದಿದ್ರೆ ಕೋಪದಲ್ಲಿ ನಾನೇ ಯಾವತ್ತೂ ಒಂದಿನ ಅವಳನ್ನ ಸಾಯಿಸ್ಬಿಡ್ತಾ ಇದ್ದೆ. ಅಂಥದ್ರಲ್ಲಿ ನಾನು ನಿನ್ನ ಹಿಡ್ಕೊಡ್ತೀನ? ಇವಳು ಕೇಳಿಸ್ಕೊಂಬಿಟ್ಟಲ್ಲ ಅಂತ ಭಯ ಆಗ್ತಿತ್ತು. ಈಗ ಸಮಾಧಾನ ಆಯ್ತು. ಲೇ ಪೂಜಾ, 2 ನಿಮಿಷ ಜೀವನೇ ಬಾಯಿಗೆ ಬರ್ಸ್ಬಿಟ್ಟಿದ್ದಲ್ಲೇ. ಚಿಕ್ಕಿ, ಸಡನ್ ಆಗಿ ನನಗೆ ನಂಬೋಕಾಗ್ಲಿಲ್ಲ. ಯಾಕೆ ಅಂದ್ರೆ ಇದ್ರ ಹಿಂದೆ ಪ್ರಿಯಾ ಇದ್ದಾಳೆ ಅನ್ನೋ ಸಣ್ಣ ಸುಳಿವು ಕೂಡ ನನಗೆ ಸಿಕ್ಲಿಲ್ಲ.
ನನಗಂತೂ ಎಲ್ರ ಹತ್ರ ಹೋಗಿ ಆ ಸೇವಂತಿ ಸರಿ ಇಲ್ಲ ಅವಳು ಕೊಲೆಗಾತಿ ಅಂತ ಹೇಳಿ ಹೇಳಿ ಸಾಕಾಗೋಗಿತ್ತು. ಯಾರು ನಮ್ದೇನೆ ಇರಲಿಲ್ಲ. ನಂಬೋದು ಇಲ್ಲ ಪೂಜಾ. ಅವಳು ಇದೇ ತರ ಎಲ್ರ ತಲೆನೂ ಕೆಡ್ಸಿದಾಳೆ. ನಾನು ನಿನ್ ತರ ಹೋಗಿ ಎಲ್ರು ಮುಂದೆ ಸೇವಂತಿ ಸರಿ ಇಲ್ಲ ಅಂತ ಹೇಳಿದ್ರೆ ನನ್ನನ್ನು ಯಾರು ನಂಬ್ತಾ ಇರ್ಲಿಲ್ಲ. ಅವಳು ಕೊಂದಿದ್ದು ನಮ್ ವಂಶದ ಕುಡಿನ. ಅದಕ್ಕೆ ಕೋಪ ತಡೆಯಕ್ಕಾಗ್ದೆ ಹೀಗ್ ಮಾಡ್ದೆ. ನೋಡಿ ನೋಡಿ, ನಿಮಗ್ ನನ್ನ ಮೇಲೆ ಎಷ್ಟೇ ಕೋಪ ಇದ್ರು ನನ್ ಮಗು ಸತ್ತಿದ್ದಕ್ಕೆ ನಿಮಗ್ ಸಂಕಟ ಆಗಿದೆ. ಆದ್ರೆ ಅರ್ಜುನ್ ಅವನ್ ಹೆಂಡತಿ ಬರಾನೆ ಮಾತಾಡ್ತಾನೆ. ಸಣ್ಣ ಪುಟ್ಟ ಕೋಪ ಎಲ್ಲ ಬೇರೆ ಪೂಜಾ. ಆದ್ರೆ ಈ ಮನೆಗ್ ಬರ್ತಾ ಇದ್ದಿದ್ದು ಈ ವಂಶದ ಕುಡಿ. ಅದೇ ಸತ್ತೋದ್ರೆ ನನಗ್ ಕೋಪ ಬರಲ್ವಾ? ನನಗಂತೂ ರಕ್ತ ಕುದಿತಾ ಇತ್ತು. ಅದಕ್ಕೆ ಅವಳು ರಕ್ತನ ಹರಿಸ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದ್ಯಾ ಪ್ರಿಯಾ. ಸ್ವರ್ಗದಲ್ಲಿರೋ ನನ್ನ ಮಗು ಆತ್ಮಕ್ಕೆ ಇವ ತೃಪ್ತಿ ಸಿಕ್ಕಿರುತ್ತೆ. ಅಂದ್ರೆ ಇನ್ಮೇಲೆ ನೀನು ನಮ್ ಟೀಮಾ? ಖಂಡಿತ ಚಿಕ್ಕಿ, ಖಂಡಿತವಾಗ್ಲೂ ನಿಮ್ ಟೀಮೆ. ನನ್ ಮಗುನ ಕೊಂದೋರ್ನ ನೀವ್ ಕೊಂದ್ರಲ್ಲ, ಇನ್ಮೇಲಿಂದ ನೀವಿಬ್ರು ನನಗೆ ದೇವ್ರಿದ್ದ ಹಾಗೆ. ನೀವ್ ಏನ್ ಹೇಳಿದ್ರು ನಾನ್ ಮಾಡ್ತೀನಿ. ಹಬ್ಬ, ನನಗೆ ಇವಾಗ ಸಮಾಧಾನ ಆಯ್ತು ಪೂಜಾ. ಆದ್ರೆ ನನ್ಗಿನ್ನು ಸಮಾಧಾನ ಆಗಿಲ್ಲ ಪ್ರಿಯಾ. ಯಾಕೆ? ಆ ಸೇವಂತಿಗೆ ಆದ ಗತಿನೇ ಅರ್ಜುನ್ಗೂ ಆಗ್ಬೇಕು. ಅವನು ನಳಿ ನಳಿ ಸಾಯ್ಬೇಕು. ಏನೇ ಹೇಳ್ತಿದ್ದೆ ಪೂಜಾ? ಅವ್ ನಿಮ್ ಮನೆ ಮಗ. ಥೂ, ಮನೆ ಮಗ ಅಂತೆ ಮನೆ ಮಗ. ಹೆಂಡತಿ ಗುಲಾಮ ಅವನು. ಅವನಿಗೆ ಯಾವಾಗ್ಲೂ ಹೆಂಡತಿ ಮಾಡಿದ್ರೆ ಸರಿ. ಮಾದ್ಗೂ ನನ್ ಗಂಡಗ್ ಬೈತಾನೆ, ಹೊಡೆಯಕ್ಕೆ ಬರ್ತಾನೆ. ಅಂತವನ್ನ ಸುಮ್ಮನೆ ಬಿಡ್ಬೇಕಾ? ಬಿಡ್ಬಾರ್ದು. ಬಿಡ್ಬಾರ್ದು, ಖಂಡಿತ ಸುಮ್ಮನೆ ಬಿಡ್ಬಾರ್ದು. ಇಷ್ಟೆಲ್ಲ ಪ್ಲಾನ್ನ ಅವಳೊಬ್ಳೆ ಮಾಡಿರಲ್ಲ, ಜೊತೆಗೆ ಅವಳ ಗಂಡನೂ ಸೇರ್ಕೊಂಡಿರ್ತಾನೆ. ಅದಕ್ಕೆ ತಾನೆ ಅವಳು ಅಷ್ಟು ಧೈರ್ಯವಾಗಿ ನಿನಗ್ ವಿಷ ಹಾಕ್ತಾ ಇದ್ದಿದ್ದು. ಕೊನೆಗೂ ನೀವೆಲ್ಲ ಸೇರಿ ನನ್ನ ಹೆಂಡತಿನ ಮನೆ ಬಿಟ್ಟು ಓಡಿಸ್ಬಿಡಲ್ಲ. ಇದ್ರೂ ಇರ್ಬೋದು ಪ್ರಿಯಾ. ಅವ್ನ್ ಹೆಂಡತಿನ ವಹಿಸ್ಕೊಳ್ಳೋದ್ ನೋಡಿದ್ರೆ ನನಗೂ ಹಾಗೆ ಅನಿಸ್ತದೆ. ಅಯ್ಯೋ ದೇವ್ರೆ, ಇಂಥ ಪಾಪಿಗಳಿಗೆ ಶಿಕ್ಷೆ ಕೊಡದೆ ಹಾಗೆ ಬಿಟ್ಟಿದ್ದೀನಪ್ಪ. ಆ ದೇವ್ರೆ ಬಿಟ್ರು ನಾವು ಬಿಡ್ಬಾರ್ದು. ಆದಷ್ಟು ಬೇಗ ಒಂದ್ ಮುಹೂರ್ತ ಫಿಕ್ಸ್ ಮಾಡು ಪ್ರಿಯಾ. ಸೇವಂತಿಗೆ ಆದ ಹಾಗೆ ಅರ್ಜುನ್ಗೂ ಆಗ್ಬೇಕು. ಅವನ್ಗೂ ತಕ್ಕ ಪಾಠ ಕಲಿಸ್ಲೇಬೇಕು. ಅದಕ್ಕೆ ನನಗೆ ನಿಮ್ಮಿಬ್ರ ಸಹಾಯನೂ ಬೇಕು.